ಯಜಮಾನ ಯಜಮಾನ. ಈಗ ಊಟ ಮಾಡಿಸೋ ಟಾಸ್ಕ್ಗೆ ಇಬ್ರು ರೆಡಿ ಇದ್ದೀರಾ? ಹಾ ದೊಡ್ಡ ಮಾವ, ರಾಘುಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ನಾನೇ ನನ್ನ ಕೈಯಾರೆ ಮಾಡಿದೀನಿ. ರಾಘವೇಂದ್ರ ಅವ್ರಿಗೆ ಏನ್ ಇಷ್ಟ ಅನ್ನೋದನ್ನ ತಮಿಗ್ ತಾವೇ ಹೇಳ್ಕೊಡೋದಲ್ಲ. ತಿಂದ ಮೇಲೆ ರಾಘವೇಂದ್ರ ಅವರೇ ಹೇಳ್ತಾರೆ ಅವ್ರಿಗೆ ಯಾರು ಊಟ ಮಾಡಿಸಿದ ಇಷ್ಟ ಆಯ್ತು ಅಂತ. ಅಮ್ಮ ತಾಯಂದಿರ, ವಾದ ವಿವಾದ ಮಾಡೋದನ್ನ ಬಿಟ್ಬಿಡಿ. ಸುಮ್ಮನೆ ಊಟ ಮಾಡಿಸಿ ಅಷ್ಟೇ ಸಾಕು. ಯಾವ್ದು ಇಷ್ಟ ಆಯಿತು, ಯಾವ್ದು ಕಷ್ಟ ಆಯಿತು, ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ, ಇದರ ರಿಸಲ್ಟ್ ಏನು ಅನ್ನೋದನ್ನ ಅವನೇ ಹೇಳ್ತಾನೆ. ಸರಿ, ಇವಾಗ ಇಬ್ರು ಊಟ ಮಾಡಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ದೊಡ್ಡಪ್ಪ, ತಿನ್ನಿಸೋ ಅವಶ್ಯಕತೆ ಏನಿಲ್ಲ. ನಾನೇ ತಿಂದು ಯಾವ್ದು ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಅಂತ ಹೇಳ್ತೀನಿ. ಪ್ಲೀಸ್ ಇದರಲ್ಲೊಂದು ಸಹಕರಿಸಿ. ಹೌದೌದು, ಇಬ್ರು ಪೈಪೋಟಿ ಮೇಲೆ ತಿನ್ಸೋಕೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ರಾಗುನೇ ಊಟ ಮಾಡಿ ರಿಸಲ್ಟ್ ಕೊಡ್ಲಿ ಬಿಡಿ. ಲಲಿತಾ, ಏನ್ರಿ? ನಮ್ಮ ರಾಘು ಬುದ್ಧಿವಂತ ಆಗ್ಬಿಟ್ಟ ಕಣೆ. ಇಲ್ಲಾಂದಿದ್ರೆ ತಿಂದು ಓವರ್ಲೋಡ್ ಆಗಿ ಮನೆ ತುಂಬಾ ಆಮ್ಲೆಟ್ ಹಾಕ್ಬಿಡ್ತಾ ಇದ್ದ. ದೊಡ್ಡಪ್ಪ, ಏನ್ ಪಿಸ್ಪಿಸು ಅಂತ ಮಾತಾಡ್ತಿದ್ದೀರಾ? ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿ. ಆಯ್ತಾಯ್ತು, ಅವನೇ ತಿಂದ್ರೂ ಪರವಾಗಿಲ್ಲ, ಆದರೆ ರಿಸಲ್ಟ್ ಮಾತ್ರ ಅಳದು ತೂಗಿನೇ ಕೊಡಬೇಕು. ಯಾಕಂದ್ರೆ ಅವ್ರು ಮಾಡಿರೋ ಅಡುಗೆನ ಜೀವನ ಪೂರ್ತಿ ತಿನ್ನೋನು, ಸೇವೆನ ಅನುಭವಿಸೋನು ಅವನೇ ತಾನೇ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು. ಮೊದಲು ತಿನ್ನಕ್ಕೆ ಅವಕಾಶ ಕೊಡಿ. ಆಯ್ತಪ್ಪ, ಮುಂದುವರಿಸು. ಯಜಮಾನ್ರೆ, ಹೇಗಿದೆ ನನ್ನ ಕೈ ರುಚಿ? ಚೆನ್ನಾಗಿದೆ ಮೇಡಮ್. ರಾಘವೇಂದ್ರ ಅವರೇ, ನಾನ್ ಮಾಡಿರೋದನ್ನ ತಿನ್ನಿ, ತಗೊಳ್ಳಿ. ರಾಘವೇಂದ್ರ ಅವರೇ, ಹೇಗಿದೆ? ಪರವಾಗಿಲ್ಲ ನೀತಾ ಅವ್ರೆ. ಆ ರಾಘು ರಿಯಾಕ್ಷನ್ ನೋಡ್ತಾ ಇದ್ರೆ ಆ ಜಾನ್ಸನಿ ಗೆಲ್ಲಿಸ್ತಾನೆ ಅನ್ನಿಸ್ತಿದೆ ಕಣಮ್ಮ. ಸುಮ್ಮನೆ ನಿಮ್ಗೆ ಯಾಕ್ರಿ ಡೌಟು? ಅವ್ನಿಗೆ ನಿಮ್ಮ ಥರನ ಸೋತಿದ್ರು ಗೆಲ್ಸಕ್ಕೆ? ಏನೇ ನಿನ್ನ ಮಾತಿನ ಅರ್ಥ? ನಾನೇನು ಮೋಸ ಮಾಡ್ತಾ ಇದ್ದೀನ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ. ನೀವು ಅನಿತನ ಗೆಲ್ಲಿಸ್ಬೇಕು ಅಂತ ಜಾನ್ಸನ ಕನ್ಸಿಡರ್ ಮಾಡಲಿಲ್ಲಲ್ಲ ಅಂತ ಹೇಳಿದೆ ಅಷ್ಟೇ. ದೊಡ್ಡಪ್ಪ, ಅಣ್ಣನ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅಣ್ಣ ಕೊಟ್ಟ ಮಾತನ್ನು ತಪ್ಪಲ್ಲ. ನಮ್ಮ ಮನೆಯವ್ರು ಯಾವತ್ತೂ ಬಿಟ್ಕೊಡಲ್ಲ ಅನ್ನೋದು ಗ್ಯಾರಂಟಿ. ನೋಡೋಣ ಬಾವಾ, ಈಗ ಅವನು ಯಾರ ಹೆಸರು ಹೇಳ್ತಾನೆ, ಅವನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ. ತರುಣ್, ಅಣ್ಣ ಹೋಪ್ಸ್ ಕಳ್ಕೊಂಡಿರ್ಬೋದು, ಆದರೆ ಸುಳ್ಳು ಹೇಳ್ತಾನೆ ಅನ್ನಿಸ್ತಾ ಇಲ್ಲ. ಖಂಡಿತ ಚಾನ್ಸ್ ಅದಕ್ಕೆ ಗೆಲ್ಸೋದು. ನೋಡೋಣ, ಗೊತ್ತಾಗುತ್ತೆ ಬಿಡು. ಯಜಮಾನ್ರೆ, ತಗೊಳ್ಳಿ, ಗಸಗಸೆ ಪಾಯಸ ಕುಡೀರಿ. ಅಯ್ಯೋ, ಅದ್ ಬಿಡಿ ರಾಘವೇಂದ್ರ ಅವರೇ, ನಾನು ನಿಮ್ಗೋಸ್ಕರ ಹಾಲು ಖೀರ್ ಮಾಡಿದ್ದೀನಿ, ತಗೊಳ್ಳಿ, ಕುಡೀರಿ. ನನಗಿವಾಗ ಆಲ್ರೆಡಿ ಹೊಟ್ಟೆ ತುಂಬಿದೆ. ನೀವು ನನ್ನ ಬಿಟ್ಟರೆ ನನಗಷ್ಟೇ ಸಾಕು. ರಾಘು, ಇಲ್ಲಿಗೆ ಈ ಟಾಸ್ಕ್ ಮುಗೀತು ಅಂತ ಅರ್ಥ. ಈಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅಡುಗೆ ಮಾಡಿ ನಿನಗೆ ಊಟ ಮಾಡಿಸೋವರಿಗೆ ಚೆನ್ನಾಗಿ ಯೋಚನೆ ಮಾಡಿ ಯಾರು ಚೆನ್ನಾಗಿ ಮಾಡಿದ್ರು ಅಂತ ನೀನೇ ರಿಸಲ್ಟ್ ಅನೌನ್ಸ್ ಮಾಡಿಬಿಡು. ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದೆ. ಹಾಗಾಗಿ ಈ ಟಾಸ್ಕಲ್ಲಿ ಗೆದ್ದಿದ್ದು ಅನಿತಾ.
ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ದೊಡ್ಡ ಮಾವ ಹೆಂಗೆ? ಏನ್ ಮೇಡಮ್ ಇದು ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರಾ? ಯಾವ ಖುಷಿಗೆ ಈ ಸಂಭ್ರಮ? ಅದು ಝಾನ್ಸಿ ವಿಷಯ ನೀನೇ ಹೇಳ್ದಲ್ಲ ರಾಯ್, ಅದಕ್ಕೆ. ಏನ್ ಮೇಡಮ್ ಅದು ನಿಮಗೆ ಸಂಭ್ರಮ ಪಡೋ ವಿಷಯನಾ? ಇದು ಸಂಭ್ರಮಕ್ಕಲ್ಲ ರಾಯ್, ನನಗಾಗ್ತಿರೋ ನೋವಿಗೆ, ನನಗಾಗ್ತಿರೋ ಸಂಕಟ ಕುಡಿತಾ ಇರೋದು ರಾಯ್. ಝಾನ್ಸಿಗೋಸ್ಕರ ನೀನ್ ಬೇಡ್ಕೊಂಡೆ, ನಮ್ಮಪ್ಪ ಬೇಡ್ಕೊಂಡ್ರು. ದೇವ್ರನ್ನೇ ನಂಬದೇ ಇರೋ ನಾನು ಪೂಜೆ ನೈವೇದ್ಯ ಮಾಡಿ ಎಂತೆಂತ ಹರಕೆಗಳು ಹೊತ್ಕೊಂಡ್ರು. ಆ ದೇವ್ರು ನಮ್ ಝಾನ್ಸಿಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ಲ ರಾಯ್. ಆ ನೋವು, ಆ ದುಃಖಕ್ಕೋಸ್ಕರ ಕುಡಿತಾ ಇದ್ದೀನಿ ರಾಯ್. ನಿಮ್ಮಮ್ಮನ ನಾಟಕ ಸ್ಟೇಜೇ ಬೇಕಿಲ್ಲ, ಎಷ್ಟು ಅದ್ಭುತವಾಗಿ ನುಂಬಿಸ್ತಾ ಇದ್ದಾಳೆ. ನಮ್ ಝಾನ್ಸಿ ಜೀವನ ಸರಿ ಹೋಗ್ಬೇಕು, ಅವಳು ಅವ್ರ ಗಂಡನ ಮೇಲೆ ಖುಷಿ ಖುಷಿಯಾಗಿ ಬಾಳ್ಬೇಕು ಅಂತ ಹಗಲು ರಾತ್ರಿ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಆದ್ರೆ ಆ ದೇವ್ರು ಯಾಕೆ ಈ ರೀತಿಯ ಅನ್ಯಾಯ ಮಾಡ್ತಿದ್ದಾನೆ? ನಾಗಾರ್ಜುನ್, ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ನೀನ್ ಸ್ವಲ್ಪ ರಾಯ್ಗೆ ಹೇಳು. ಯಾವ ಬಾಯಲ್ಲಿ ಹೇಳಿ ರಾಯ್? ಇವಳಿಗೆ ಪ್ರತಿ ಕ್ಷಣ ಝಾನ್ಸಿ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ಹಗಲು ರಾತ್ರಿ ಝಾನ್ಸಿ ಬಗ್ಗೆನೇ ಕನವರಿಸ್ತಾ ಇರ್ತಾಳೆ. ನಾನು ಎಷ್ಟೋ ಸಲ ಅವಳಿಗೆ ಸಮಾಧಾನ ಮಾಡಿದೆ, ಆದ್ರೆ ಇವತ್ತು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ಫೀಲ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾರಿ ಮೇಡಮ್, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಅನಾವಶ್ಯಕವಾಗಿ ಅನುಮಾನ ಪಟ್ಬಿಟ್ಟೆ. ನಿಮ್ಮ ಮನಸ್ಸೊಳಗಡೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನ್ ಮಾಡೋದು ರಾಯ್, ನಮ್ಗೆ ಯಾವ ಪೂಜೆಗೂ ಪ್ರತಿಫಲ ಸಿಗ್ಲೇ ಇಲ್ಲ. ಅದಕ್ಕೆ ಆ ನೋವನ್ನ ಸ್ವಲ್ಪ ಮರಿಬೇಕು ಅಂತ. ಮೇಡಮ್ ಮೇಡಮ್ ಬೇಡ ಮೇಡಮ್, ಇದು ನಿಮ್ಮ ನೋವು ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ. ನೀವು ತಿಳಿದವರು, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವನು ನಾನಲ್ಲ. ಸರ್, ಮೇಡಮ್ಗೆ ಸ್ವಲ್ಪ ಧೈರ್ಯ ಹೇಳಿ ಸರ್. ಏನ್ ಝಾನ್ಸಿ ಮೇಡಮ್, ನಿನಗೆ ಉಳ್ಕೊಂಡಿದ್ ಒಂದೇ ಒಂದ್ ಭರವಸೆ ಕೊಂಡೇನು ಕಳ್ಚ್ ಬಿದ್ದೋಯ್ತಾ? ಅದೇನೋ ಮಾತೆತ್ತಿದ್ರೆ ಸಾಕು, ರಾಘವೇಂದ್ರ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡಿದೀನಿ, ಅವ್ರ ಮನ್ಸ್ ತುಂಬಾ ನಾನೇ ಇದೀನಿ, ಅವ್ರಿಗೆ ನಾನ್ ಮಾತ್ರ ಹೆಂಡತಿ ಅಂತ ಹೇಳ್ತಾ ಇದ್ದೆ. ಇವಾಗ ಗೊತ್ತಾಯ್ತಾ ರಾಘವೇಂದ್ರ ಅವ್ರ ಮನ್ಸಲ್ಲಿ ಯಾರಿದ್ದಾರೆ, ಅವ್ರಿಗೆ ಹೆಂಡತಿಯಾಗೋ ಅರ್ಹತೆ ಯಾರಿಗಿದೆ ಅಂತ? ಇವಾಗ ತಮ್ ಯೋಗ್ಯತೆ ಅರ್ಹತೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿರ್ಬೇಕು. ಇನ್ನು ಯಾಕೆ ಯೋಚನೆ ಮಾಡ್ತಿದ್ಯಾ? ನಿನ್ ಕೊನೆ ನಂಬಿಕೆನೂ ಸುಳ್ಳಾಯ್ತಲ್ಲ. ಈ ಮನೆ ಬಿಟ್ಟು ಹೋಗೋಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಡು. ಆಟ ಇನ್ನೂ ಮುಗ್ದಿಲ್ಲ. ಆಟ ಮುಗಿಯೋದಕ್ಕೂ ಮೊದ್ಲೇ ಗೆದ್ದಿದ್ದೀನಿ ಅಂತ ಬೀಗ್ ಬೇಡ. ಸೋಲಿನ ಸುಳಿಲ್ ಸಿಗಾಕೊಂಡಿದ್ರು ಗೆಲ್ತೀನಿ ಅನ್ನೋ ಭ್ರಮೆಯಿಂದ ಹೊರಗ್ ಬರಲ್ವಾ? ಗೆದ್ದಿದ್ದೀನಿ ಅನ್ನೋ ಭ್ರಮೆಯಿಂದ ಹೊರಗಡೆ ಬರ್ಬೇಕಾಗಿರೋದು ನೀನು. ರಾಘವ್ ಅವ್ರ ಮನೆಯವ್ರನ್ನ ಬಿಟ್ಕೊಡಲ್ಲ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಿರದೆ. ಅದನ್ನ ನಂಬ್ಕೊಂಡು ನೀನ್ ಮೋಸ ಹೋಗ್ಬೇಡ. ಮನೆಯವ್ರಿಗೋಸ್ಕರ ಕೊಟ್ಟಿರೋ ಮಾತ್ಗೋಸ್ಕರನೇ ನಿನ್ನ ಬಿಟ್ಕೊಟ್ಟಾಯ್ತು ತಾನೆ. ಇವತ್ ಬಿಟ್ಕೊಟ್ಟಿರ್ಬೋದು, ಆದ್ರೆ ಕೊನೆವರೆಗೂ ನನ್ ಜೊತೆಲೆ ಇರ್ತಾನೆ ಅನ್ನೋದೇ ಸತ್ಯ. ಇಲ್ಲಿವರೆಗೂ ಹೇಗೆ ನೀನ್ ಸೋತಿದ್ರು ಮನೆಯವರೆಲ್ಲ ಮೋಸ ಮಾಡಿ ನಿನ್ನ ಗೆಲ್ಸಿದಾರೋ ಹಾಗೇನೆ ಇವತ್ ರಾಘುನು ನಿನ್ ಹೆಸರು ಹೇಳಿತು. ಆಗಂತೇಳಿ ರಾಘು ಮನ್ಸಲ್ಲಿ ನೀನ್ ಜಾಗ ಮಾಡ್ಕೊಂಡಿದೀನಿ ಅಂತ ಭ್ರಮೇಲ್ ಬದುಕೋದಕ್ ಹೋಗ್ಬೇಡ. ಮನ್ಸಲ್ ಜಾಗ ಇಲ್ದೆ ಬಾಯಿ ಮಾತಲ್ಲಿ ಹೆಸರು ಬರಕ್ ಸಾಧ್ಯನೇ ಇಲ್ಲ. ನೀನ್ ಈ ಮನೇಲಿ ಇರೋಷ್ಟ್ ದಿನ ನೆಮ್ಮದಿ ತುಂಬಿರ್ಲಿ ಅನ್ನೋ ಕಾರಣಕ್ಕೆ ನಿನ್ನ ಗೆಲ್ಸಿತು. ಕತ್ತೆ ಮೈ ಮೇಲೆ ಕೂದ್ಲು ಬಂದ್ರೆ ಅದು ಕುದ್ರೆ ಆಗಲ್ಲ. ಅದನ್ನ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀನು. ಮನೆಯವರೆಲ್ಲ ಬಿಲ್ಡಪ್ ಕೊಟ್ಟಿರೋದ್ ನೋಡಿ ನಿನ್ನ ನೀನು ಕುದ್ರೆ ಅನ್ಕೊಂಡಿದ್ಯಾ, ಆದ್ರೆ ನಿಜವಾದ ಕತ್ತೆ ನೀನು. ಯಾರ್ ಕತ್ತೆ ಅನ್ನೋದು ಎಲ್ಲಾ ಟಾಸ್ಕಲ್ಲೂ ಗೊತ್ತಾಗ್ತಾ ಇದೆಯಲ್ಲ. ಬಲೂನು ಗಾಳಿ ತುಂಬದಷ್ಟು ಅದು ಒಡ್ದೋಗುತ್ತೆ ಅನ್ನೋದು ನೆನ್ಪಿರ್ಲಿ. ಸದ್ಯದ ಪರಿಸ್ಥಿತಿಲಿ ನೀನ್ ಬಲೂನು, ಮನೆಯವರೆಲ್ಲ ಗಾಳಿ ತುಂಬ್ತಿದಾರೆ. ಪರವಾಗಿಲ್ವೇ, ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಮಾತನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ಯಾ.
ರಾಘು ಬಾಯಿಂದ ನನ್ನ ಹೆಸರು ಬಂದ್ಮೇಲೂ ನೀನ್ ಇನ್ನೂ ಹೋಪ್ಸ್ ಬಿಟ್ಟಿಲ್ವಲ್ಲ, ಅದಕ್ಕೆ ನಿನಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಎಸ್, ನೀನ್ ಹ್ಯಾಟ್ಸ್ ಆಫ್ ಹೇಳೇ ಹೋಗ್ತೀಯ, ನೋಡ್ತಿರು. ಯಾಕಂದ್ರೆ ರಾಘು ತನಗಿಷ್ಟ ಇಲ್ದೇ ಇದ್ರು ಎಲ್ರ ಮುಂದೆ ನಿನ್ನ ಹೆಸರು ಹೇಳಿರ್ಬೋದು, ಆದ್ರೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕೋದು ನನಗೆ. ಅವನಿಗೆ ಹೆಂಡತಿ ಮತ್ತೆ ಈ ಮನೆ ಸೊಸೆ ಆಗೋದು ನಾನೇ. ಓಕೆ ಓಕೆ, ನಿನ್ ಲಾಜಿಕ್ಗೆ ಬರೋಣ ಆಯ್ತು. ಸೀಕ್ರೆಟ್ ಆಗಿ ವೋಟ್ ಹಾಕೋದ್ರಿಂದ ಅವ್ರ ವೋಟ್ ನಿನಗೆ ಸಿಗ್ಬೋದು, ಆದ್ರೆ ಈ ಮನೆ ಸೊಸೆ ಆಗೋಕೆ, ಅವ್ರ ಹೆಂಡತಿ ಆಗೋಕೆ ಬೇಕಾಗಿರೋದು ಆ ಒಂದು ವೋಟ್ ಅಲ್ಲ, ಈ ಮನೆಯವ್ರ ಎಲ್ರು 7 ವೋಟು. ಆ ಉಳ್ದಿರೋ 7 ವೋಟ್ಗಳು ಬೀಳೋದು ನನಗ್ ಮಾತ್ರ, ಅಂದ್ರೆ ಗೆಲ್ಲೋದು ನಾನು ಮಾತ್ರ. ಎಲೆಕ್ಷನ್ ಆಗೋವರೆಗೂ ನೀನ್ ಅದೇ ಖುಷಿಲೇ ಇರು, ನಿನ್ ಖುಷಿಗೆ ನಾನು ಅಡ್ಡ ಬರಲ್ಲ. ಆಗ್ಲಿ, ನೀನು ಅಷ್ಟೇ. ಏನೋ ಪವಾಡ ಆಗುತ್ತೆ, ನಾನ್ ಗೆಲ್ತೀನಿ ಏನೋ ಭ್ರಮೇಲೇ ಇರು, ಆದ್ರೆ ಲಗೇಜ್ ಪ್ಯಾಕ್ ಮಾಡಿ ರೆಡಿ ಇಟ್ಕೊಂಡಿರು. ಹಾಗೆ ನಿಮ್ ಮನೆಗ್ ಕಾಲ್ ಮಾಡಿ ವೆಲ್ಕಮ್ ಮಾಡ್ಕೊಳಕ್ ರೆಡಿ ಇರಿ ಅಂತಾನು ಹೇಳ್ಬಿಡು. ನಿನಗಾಗ್ಲಿಲ್ಲ ಅಂದ್ರೆ ನಾನೇ ಮಾಡಿ ಹೇಳ್ತೀನಿ ಬಿಡು. ಯಾರ್ ಮನೆಗ್ ಫೋನ್ ಮಾಡ್ಬೇಕನ್ನೋದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗತ್ತೆ ಬಿಡು. ಲೋ ತರುಣ, ಏನೋ ಇದೆಲ್ಲ, ಏನೋ ಮಾಡ್ತಿದ್ಯಾ? ಕಿರಣ ಮುಂದೆ ಎಷ್ಟೊಂದು ಅನ್ಯಾಯ ನಡೀತಿದ್ರು, ಬರೀ ಮೋಸನೇ ಆಗ್ತಿದ್ರು. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಕಣೋ. ನಾನು ಇನ್ನೇನೋ ಮಾಡಲಿ, ಅವ್ರ ಸ್ವಾರ್ಥ ಸ್ವೈತ ಶಕ್ತಿ ಮುಂದೆ ಒಳ್ಳೆತನ, ನ್ಯಾಯ, ನೀತಿ ಇದು ಯಾವುದಕ್ಕೂ ಬೆಲೆನೇ ಇಲ್ದಂಗೆ ಆಗೋಗಿದೆ ಕಣೋ. ಭಾವನೆಗಳಿಗಿಂತ ಕೆಲವ್ರಿಗೆ ಕೊಟ್ಟು ಮಾತೇ ಹೆಚ್ಚಾಗೋಗಿದೆ. ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಿಕೊಂಡು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಇದು. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಯಾಕೆ ಹಾಗೆ ಮಾಡಿದೆ ಅಂತ ಒಂದು ಸಲ ಯೋಚನೆ ಮಾಡು. ನೀನೇನೋ ಮಾತು ಕೊಟ್ಟಿದ್ಯಾ, ಅದಕ್ಕೆ ಮೌನವಾಗಿದ್ಯಾ. ಆದರೆ ಚಾನ್ಸಿಗೆ ತಾಳಿ ಕಟ್ಟಿದ್ದೀನಿ ಅನ್ನೋದು ಯಾಕೋ ಮರೀತಿದ್ಯಾ? ಒಟ್ನಲ್ಲಿ ನಿನಗೆ ನೀನು ಕೊಟ್ಟಿರೋ ಮಾತು ಇಷ್ಟೇ ಮುಖ್ಯ ಅಲ್ಲ? ನೀನು ಇದೆಯಲ್ಲ, ನಿನಗೆ ನಿಮ್ಮ ಮನೆಯವ್ರ ಮುಂದೆ ಸತ್ಯ ಹೇಳೋ ಧೈರ್ಯ ಇಲ್ಲ. ನಿಮ್ಮ ಮನೆಯವ್ರು ಏನಾದ್ರು ನೀನು ಮುಂದೆ ಎದ್ಬಿಟ್ರೆ ಝಾನ್ಸಿ ಮಾಡಿರೋ ತ್ಯಾಗ, ಪಟ್ಟಿರೋ ಕಷ್ಟ ಇದು ಯಾವುದು ನಿನ್ನ ಕಣ್ಣು ಕಾಣಿಸಲ್ಲ. ಯಾಕೆ ಹೇಳು? ನೀನು ಸ್ವಾರ್ಥಿ, ಸೆಲ್ಫಿಶ್ ಕಣ ನೀನು. ನಿನ್ನ ಸ್ವಾರ್ಥಕ್ಕೋಸ್ಕರ ಪಾಪ ಝಾನ್ಸಿ ಭಾವನೆಗಳ ಜೊತೆ ಆಟ ಆಡ್ತಿದ್ಯಲ್ಲೋ, ಅವಳಿಗೆ ಅನ್ಯಾಯ ಮಾಡ್ತಿದ್ಯಲ್ಲೋ. ಬೆಂಕಿಲ್ ಸುಟ್ಟಿರೋ ನನಗೆ ಅದ್ರ ಕಾವು ಯಾವ ರೀತಿ ಇರುತ್ತೆ ಅಂತ ಹೇಳ್ಬೇಡ ಕಣ. ಪ್ರತಿ ಕ್ಷಣ, ಪ್ರತಿ ನಾನೆಷ್ಟು ನೋವು ಅನುಭವಿಸ್ತಾ ಇದ್ದೀನಿ ನಿನಗೆ ಗೊತ್ತಾ? ಅದರಿಂದ ಏನಪ್ಪ ಪ್ರಯೋಜನ? ಅದರಿಂದ ಏನಾದ್ರೂ ಉಪಯೋಗ ಇದೆಯಾ? ಇಲ್ಲ. ಎಣ್ಣೆ ಬಂದಾಗ ಕಣ್ಮುಚ್ಚ ನಿಮ್ಮ ಮನೆಯವ್ರ ಮುಂದೆ ನಿನ್ ಮನ್ಸಲ್ಲಿರೋ ಮಾತು ಹೇಳೋ ಅವಕಾಶ ಇದ್ರು ಕೂಡ ನೀನ್ ಏನೂ ಮಾತಾಡಿಲ್ಲ, ಏನೂ ಹೇಳಿಲ್ವಲ್ಲೋ. ನಿನ್ನ ಸೆಲ್ಫಿಶ್ ಅಂದ್ರೆ ಇನ್ನೇನೋ ಅಂತಾರೆ. ಇವತ್ತಾದ್ರೂ ನಿಮ್ಮ ಮನೆಯವ್ರ ಮುಂದೆ ಝಾನ್ಸಿ ಹೆಸರು ಹೇಳ್ಬೋದಾಗಿತ್ತಲ್ವೇನೋ? ಅವ್ರ ಹೆಸರು ಹೇಳಿದ ತಕ್ಷಣ ಏನೋ ಬದಲಾಗ್ತಿತ್ತು. ಜ್ಯೋತಿಷಿ ಹೇಳಿರೋ ಮಾತುಗಳು ನಿನಗೂ ನೆನಪಿದೆ ತಾನೆ? ಯಾವುದೇ ಕಾರಣಕ್ಕೂ ನಾವಿಬ್ರು ಒಟ್ಟಿಗೆ ಬದುಕೋದಕ್ಕಾಗಲ್ಲ. ಝಾನ್ಸಿ ಅವ್ರ ಹೆಸರು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂದಮೇಲೂ ನಾನು ಹೆಸರನ್ನ ತಗೊಂಡು ಅವ್ರ ಮನೆಯಲ್ಲಿ ಹುಸಿ ಭರವಸೆನ ಹೇಗೆ ಊಟಾಕ್ಲಿ? ಇಲ್ಲ ಕಣೋ, ನಾನು ಗೆಲ್ತೀನಿ. ನಾನು ರಾಘು ಜೊತೆ ಕೊನೆವರೆಗೂ ಬದುಕ್ತೀನಿ ಅಂತ ಕನ್ಸು ಕಟ್ಕೊಂಡಿರೋ ಅವ್ರಿಗೆ ನಾವಿಬ್ರು ದೂರ ಆಗ್ತೀವಿ ಅಂತ ಅದಕ್ಕೆ ಅವ್ರ ಮನ್ಸಿಗೆ ಇವಾಗ ನೋವು ಕೊಡಬೇಕು ಅಂತ ಡಿಸೈಡ್ ಆಗ್ಬಿಟ್ಯಾ? ನೀನು ಹೇಳಿರೋ ಮಾತಿಗೆ
ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತೇನೋ ನಿನಗೆ? ನಿನಗೆ ಅವ್ರ ಫೀಲಿಂಗ್ಸ್ ಮಾತ್ರ ಕಾಣಿಸ್ತಿದೆ, ಆದರೆ ನನಗೆ ಅವರಿಂದ ದೂರ ಆಗ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ನಾನು ಅನುಭವಿಸ್ತಿರೋ ನೋವು ಎಷ್ಟು ಅಂತ ಗೊತ್ತು. ಅದಕ್ಕೆ ಕಣ ನಾನು ನಿನಗೆ ಕೇಳ್ತಾ ಇರೋದು. ನಿಜ ಹೇಳ, ಜಾನ್ಸಿ ಇಲ್ದೆ ನೀನು ಬದುಕ್ತೀಯನೋ? ಇಲ್ಲ, ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಝಾನ್ಸಿ ಮೇಡಮ್ ಮನಸ್ಸಲ್ಲಿ ಆಸೆ ಹುಟ್ಟಾಕಿ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಕಣ. ಕನಸುಗಳನ್ನ ಕಟ್ಟಿ ಅದೇ ಕನಸುಗಳನ್ನ ಕೊಲ್ಲಕ್ಕೂ ನನಗಿಷ್ಟ ಇಲ್ಲ ಕಣ. ಕೊಟ್ಟಲ್ಲಿ ನನಗವ್ರು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಲೋ ರಾಘು, ಎಲ್ಲೋ ಬೇಡ ಕಣ. ನೀರು ಮಿಕ್ಸ್ ಮಾಡ್ಕೊಳ ರಾ ಕುಡಿಬೇಡ ಕಣ, ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣ. ಲೋ ರಾಘು, ಸಾರಾ ಇಸೆಯಲ್ಲಿ ನದೇವಿ ಕಾಣುವಳು. ಏನೇನು ಅವತಾರ? ಕುಡ್ದಿದ್ದೀನಿ. ನಂಗೆ ಕುಡ್ದಿರೋದು ನಿಮಗೆ ಗೊತ್ತಾಗ್ತಿಲ್ವಾ? ಚೆನ್ನಾಗಿ ಕುಡ್ತಿದ್ದೀನಿ. ನೀನ್ ಕುಡ್ತಿದ್ಯಾ? ಈ ಕುಡಿಯೋ ಅಂತದ್ ಏನಾಗಿದೆ ರಾಘು? ಭಯ ಆಗ್ತಿದೆ ಮೇಡಮ್, ಭಯ ಆಗ್ತಿದೆ. ಆ ದೇವ್ರು ನನಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾನೆ ಅಂತ ಕೋಪ ಬರ್ತಿದೆ. ರಾಘು, ಇವಾಗ ಏನಾಯ್ತು? ನನ್ನ ಈ ಮನಸ್ಸು ಮೌನ ಗುಡಿಯಾಗಿದೆ. ಅದ್ರ ಒಳಗಡೆ ಇರೋ ಪ್ರೀತಿ ಅನ್ನೋ ದೇವರು ಅಡಗಿ ಕೂತಿದ್ದಾನೆ, ಯಾರಿಗೂ ಕಾಣಿಸ್ತಿಲ್ಲ. ಅದು ಹೊರಗಡೆ ಬರೋದಿಕ್ಕೆ ಈ ಹಾಳ ಬುದ್ಧಿ ಬಿಡ್ತಾನೆ ಇಲ್ಲ. ಇವಾಗ ನೋಡಿದ್ರೆ ನನ್ನ ಮನಸ್ಸು ಒಳಗಡೆ ದೊಡ್ಡ ಜ್ವಾಲಾಮುಖಿನೇ ಆಗ್ತಿದೆ ಮೇಡಮ್. ಅದನ್ನ ತಣ್ಣಗೆ ಮಾಡೋಕ್ಕೂ ಆಗದೆ, ಹೊರಗಡೆ ಕಳ್ಸಕ್ಕೂ ಆಗದೆ, ಅದನ್ನ ಇಟ್ಕೊಂಡು ನರ್ಕ ಅನುಭವಿಸ್ತಾ ಇದ್ದೀನಿ. ರಾಘು, ಯಾಕೆ ಮಾತಾಡ್ತಿದ್ಯಾ? ನನ್ನ ಮನಸ್ಸಲ್ಲಿರೋ ದೇವತೆ ಮೇಡಮ್, ದೇವತೆ ಮೇಡಮ್ ನೀವು. ನನ್ನ ಮನಸ್ಸು, ನನ್ನ ಕನಸು ತುಂಬಾ ತಂದ್ಕೊಂಡಿರೋ ದೇವತೆ ಮೇಡಮ್ ನೀವು. ನೀವಿಲ್ದೆ ನಾನು ಇರಕ್ಕಾಗಲ್ಲ ಮೇಡಮ್. ನಿಮ್ಮ ಜಾಗದಲ್ಲಿ ನಾನು ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ರಘು, ಅದ್ ನನಗ್ ಗೊತ್ತು. ಅದಕ್ಕೋಸ್ಕರ ನಿನಗ್ ಕುಡ್ದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೇಗೆ? ನೋ, ನಿಮಗ್ ಗೊತ್ತಿಲ್ಲ. ನನ್ನ ಜೀವನನೇ ಎಕ್ಕೊಟ್ಟು ಹೋಗಿದೆ. ಚಚಬಿ ಆರೋಗ್ಯ ಕಟ್ಕೊಂಡು ಏನ್ ಮಾಡ್ಲಿ? ಎಲ್ರೂ ಸೇರ್ಕೊಂಡು ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ನನ್ನಿಂದ ಏನು ಮಾಡಕ್ ಆಗ್ತಿಲ್ವಲ್ಲ ಮೇಡಮ್. ನನ್ನ ಜೀವನ ಎರಡು ನೀವೇ. ನನ್ಗೇನಾದ್ರೂ ಬದುಕುಂತಿದ್ರೆ ಅದು ನಿಮ್ ಜೊತೆ ಮಾತ್ರ ಅಂತ ಮನೆಯವ್ರಿಗೆ ಹೇಳಕ್ ಆಗ್ತಿಲ್ವಲ್ಲ ಮೇಡಮ್. ನನ್ ಮುಂದೆ ಹೇಳ್ತಿದ್ದಲ್ಲ, ನನಗಷ್ಟೇ ಸಾಕು ರಾಘು. ನಮ್ ಸಂಬಂಧ ಹೇಗ್ ಉಳಿಸ್ಕೊಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಬಾ, ಊಟ ಮಾಡಿ ಮಲ್ಗು ಅಂತೆ. ಬಾ. ನೋ 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 ನೋ, ನಾನು ಇವಾಗಲೇ ಮಾತಾಡ್ಬೇಕು. ನನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಹೊರಗಡೆ ಹಾಕ್ಬೇಕು. ಆಗಲ್ಲ ಮೇಡಮ್. ನಿಮ್ಮಿಂದ ನಮ್ಮ ಸಂಬಂಧ ಉಳಿಸ್ಕೊಳಕ್ ಆಗಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಬಿಡಲ್ಲ. ಸೋಲ್ಸಿ ನಿಮ್ಮನ್ನ ಇಲ್ಲಿಂದ ಕಳಿಸ್ತಾರೆ ಮೇಡಮ್. ನನ್ ಜೊತೆ ನೀನಿರ್ಬೇಕಾದ್ರೆ
ನನ್ನನ್ನು ಯಾರ ತಾನೇ ಸೋಲ್ಸಕ್ಕಾಗುತ್ತೆ ರಾಘು? ನಾನೇ ನಿಮ್ಮನ್ನು ಸೋಲಿಸಿ ಅನಿತಾ ಅವ್ರನ್ನ ಗೆಲ್ಸಿದ ಮೇಲೂ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ಮೇಡಮ್? ರಾಘು, ಗಂಡ ಹೆಂಡತಿ ಮಧ್ಯೆ ಮುಖ್ಯವಾಗಿರ್ಬೇಕಾಗಿರೋದು ನಂಬಿಕೆನೇ ಅಲ್ವಾ? ಆ ನಂಬಿಕೆ ನಾನು ಯೋಗ್ಯನಲ್ಲ ಮೇಡಮ್. ಯಾಕಂದ್ರೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದ್ರು ನಮ್ಮ ಮನೆಯವ್ರ ಎಲ್ಲರ ಮುಂದೆ ಅದನ್ನ ಮುಚ್ಚಿಟ್ಕೊಂಡು ಗೆದ್ದಿರೋ ನಿಮ್ಮನ್ನ ಸೋಲಿಸ್ತಾ ಇದ್ದೀನಲ್ಲ ಮೇಡಮ್. ರಾಘು, ಆದ್ರೆ ನಾನ್ ಗೆಲ್ಬೇಕನ್ನೋದು ನಿನ್ನ ಆಸೆ ತಾನೆ? ನನ್ನ ಆಸೆ ಬಗ್ಗೆ ಮಾತಾಡಬೇಡಿ ಮೇಡಮ್. ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ಸುತ್ತೆ. ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದು ಯಾವುದು ಸಿಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಅದನ್ನೆಲ್ಲದನ್ನು ಕೊಡ್ಸಿದ್ದು ನೀವೇ ಮೇಡಮ್. ನನ್ನ ಜೀವನದಲ್ಲಿ ಇದ್ದಿದ್ದು ಒಂದೇ ಆಸೆ, ಏನ್ ಗೊತ್ತಾ? ನನ್ನ ಕುಟುಂಬದ ಪ್ರೀತಿ ಸಂಪಾದನೆ ಮಾಡೋದು. ನನ್ನ ಕುಟುಂಬದಲ್ಲೂ ನಾನು ಒಬ್ಬ ಅಂತ ಅನ್ನಿಸ್ಕೋಬೇಕಿತ್ತು. ಅದು ನಿಮ್ಮಿಂದ ನನಗೆ ಸಿಕ್ತು ಮೇಡಮ್. ನನಗೆ ಸಿಕ್ತು. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲ ಸುಲಭವಾಗಿ ಸಿಕ್ತು. ನಿಜವಾಗ್ಲೂ ನೀವು ನನ್ನ ಬಾಲ್ಯದ ದೇವತೆ. ನೀವೇ ನನ್ನ ಅದೃಷ್ಟ ದೇವತೆ ಮೇಡಮ್.